ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತಿಳಿದುಕೊಳ್ಳೋದು ಪವಿತ್ರವಾದ ಹಬ್ಬ ಮಹಾಶಿವರಾತ್ರಿ ಬಗ್ಗೆ ಸಂಪೂರ್ಣ ಮಾಹಿತಿ. ಯಾವಾಗ ಮಹಾಶಿವರಾತ್ರಿ? ಮಹಾಶಿವರಾತ್ರಿ ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಆಚರಿಸಲಾಗುತ್ತೆ. ಈ ದಿನವನ್ನು ಭಗವಾನ್ ಶಿವನಿಗೆ ಅರ್ಪಿಸಿದ ಅತ್ಯಂತ ಮಹತ್ವದ ದಿನವೆಂದು ಭಕ್ತರು ನಂಬುತ್ತಾರೆ. ಶಿವರಾತ್ರಿಯ ಮಹತ್ವ. ಮಹಾಶಿವರಾತ್ರಿ ದಿನ ಭಗವಾನ್ ಲಾರ್ಡ್ ಶಿವ ಅವರ ತತ್ವ ಭೂಮಿಗೆ ಹೆಚ್ಚು ಸಮೀಪವಾಗಿರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ರಾತ್ರಿ ಜಾಗರಣೆ ಮಾಡಿದ್ರೆ, ಉಪವಾಸ ಮಾಡಿದ್ರೆ, ಭಕ್ತಿಭಾವದಿಂದ ಪೂಜೆ ಮಾಡಿದ್ರೆ ಪಾಪಗಳು ಕ್ಷಮಿಸಲ್ಪಡುತ್ತವೆ ಎಂದು ನಂಬಲಾಗಿದೆ. ಪುರಾಣ ಕಥೆ. ಶಿವಪುರಾಣದ ಪ್ರಕಾರ ಈ ದಿನ ಲಾರ್ಡ್ ಶಿವ ಮತ್ತು ಗಾಡೆಸ್ ಪಾರ್ವತಿ ಅವರ ವಿವಾಹ ನಡೆದ ದಿನವೆಂದು ನಂಬಿಕೆಯಿದೆ. ಇದೇ ದಿನ ಸಮುದ್ರ ಮಥನದ ವೇಳೆ ಲೋಕರಕ್ಷಣೆಗಾಗಿ ವಿಷವನ್ನು ಕುಡಿದು ಶಿವನು ನೀಲಕಂಠ ಆಗಿದ್ದನೆಂದು ಮತ್ತು ಈ ದಿನ ಭಗವಾನ್ ಶಿವನು ತಾಂಡವ ನೃತ್ಯ ಮಾಡಿದ್ದರೆಂದು ಹೇಳಲಾಗುತ್ತದೆ. ಈ ಕಾರಣದಿಂದ ಈ ದಿನಕ್ಕೆ ಅಪಾರ ಮಹತ್ವ ಇದೆ. ಶಿವರಾತ್ರಿ ಪೂಜೆ ವಿಧಾನ. ಈ ದಿನ ಭಕ್ತರು ಬೆಳಿಗ್ಗೆಯಿಂದ ಉಪವಾಸ ಇರುತ್ತಾರೆ. ರಾತ್ರಿ ಜಾಗರಣೆ ಮಾಡಿ ಶಿವಲಿಂಗಕ್ಕೆ ಹಾಲು, ಜೇನು, ತುಪ್ಪ, ಬೆಲ್ಲ, ನೀರು ಇತ್ಯಾದಿಗಳಿಂದ ಅಭಿಷೇಕ ಮಾಡುತ್ತಾರೆ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾರೆ. ಶಿವಲಿಂಗ ಪೂಜೆ ಮಾಡುವುದರಿಂದ ಮನಃಶಾಂತಿ, ಆರೋಗ್ಯ, ಐಶ್ವರ್ಯ ಸಿಗುತ್ತದೆ ಎಂದು ನಂಬಿಕೆಯಿದೆ. ಜಾಗರಣೆ ಯಾಕೆ? ಈ ರಾತ್ರಿ ಜಾಗರಣೆ ಮಾಡುವುದು ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವ ಸಂಕೇತ. ಇಡೀ ರಾತ್ರಿ ಭಜನೆ, ಕೀರ್ತನೆ, ಧ್ಯಾನ ನಡೆಯುತ್ತದೆ. ವಿಶೇಷತೆಗಳು. ಕೆಲವು ಕಡೆಗಳಲ್ಲಿ ಶಿವರಾತ್ರಿ ದಿನ ದೊಡ್ಡ ಮೇಳಗಳು ನಡೆಯುತ್ತವೆ. ಕಾಶಿ, ಉಜ್ಜಯಿನಿ, ಶ್ರೀಶೈಲಂ ಮುಂತಾದ ಪವಿತ್ರ ಕ್ಷೇತ್ರಗಳಲ್ಲಿ ಭಕ್ತರ ಭಾರೀ ಸಮಾಗಮವಾಗುತ್ತದೆ. ಕರ್ನಾಟಕದಲ್ಲಿಯೂ ಅನೇಕ ಶಿವಮಂದಿರಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಶಿವರಾತ್ರಿ ಸಂದೇಶ. ಮಹಾಶಿವರಾತ್ರಿ ನಮಗೆ ಕೊಡುವ ಸಂದೇಶ: ಅಹಂಕಾರ ಬಿಡಿ, ಭಕ್ತಿ ಬೆಳೆಸಿ, ಮನಸ್ಸನ್ನು ಶುದ್ಧಗೊಳಿಸಿ. ಇದು ಮಹಾಶಿವರಾತ್ರಿ ಹಬ್ಬದ ಸಂಪೂರ್ಣ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ನಮಃ ಶಿವಾಯ.